ಅಭಿಮಾನಿಗಳೇ, ಇವತ್ತು ಬಹಳ ಸ್ಪೆಷಲ್. ನಾವು ನಿಮ್ ಸಲುವಾಗಿ ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ಇವತ್ತ ನಿಮಗೆ ಏನ್ ಹೇಳ್ತಾ ಇದೀನಿ ಗೊತ್ತಾ? ಸ್ಪೆಷಲ್ ಅದ, ಬಹಳ ಸ್ಪೆಷಲ್ ಅದ. ಏನಪ್ಪಾ ಅಂತಂದ್ರ ನಮ್ಮ ಅತ್ತೆಯವರು ನಿಮ್ಮ ಕಮೆಂಟ್ಗೆ ಉತ್ತರ ಕೊಡೋರದಾರ. ನಾವು ಅವರಿಗೆ ಹೇಳಿ ಮೊದ್ಲ ಕಿವಿ ಕೇಳ್ಸಲ್ಲ, ಮೊದ್ಲ ಕನ್ಸಲ್ಲ, ಅವರಿಗೆ ಕರ್ಕೊಂಡ ನಿಮ್ಮ ಪ್ರಶ್ನೆಗೆ ಅವ್ರು ಉತ್ತರ ಕೊಡೋರದಾರ. ನೀವು ನೋಡೋರದ್ರ ನಮ್ ಜೊತೆನೇ ನಡೀರಿ, ನೋಡೋಣ. ಎಲ್ಲ ಪೂರ್ತಿ ವಿಡಿಯೋ ನೋಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಬಹಳ ಕಾಮಿಡಿ ಐತಿ, ನಕ್ಕಿ ನಕ್ಕಿ ಸಾಕಾಗ್ತೈತಿ ನಿಮಗ, ಹಂಗದ. ನಮಸ್ಕಾರ ಅಭಿಮಾನಿ ಮಿತ್ರರೇ. ಸೊ ಇವತ್ತು ನಾವು ನಮ್ಮ ತಾಯಿಯೊಟ್ಟಿಗೆ ಇದೆ. ನೀವು ಕೇಳಿದಂತ ಪ್ರಶ್ನೆಗಳನ್ನ ನಾವು ನಮ್ಮ ತಾಯಿಯವರಿಂದ ಉತ್ತರವನ್ನು ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವೇನ್ ಕಮೆಂಟ್ ಗಳು ಹಾಕಿದಿರಲ್ಲ, ಕಮೆಂಟ್ ಉತ್ತರ ನಮ್ಮ ಅತ್ತೆಯವರು ನಾನು ನಮ್ಮ ಮನೆಯವ್ರ ಕೊಡ್ತಾ ಇದೀವಿ ನಿಮಗ. ನಿಮ್ಮ ಪ್ರಶ್ನೆಗೆ ನಾವು ಏನ್ ಉತ್ತರ ಕೊಡ್ತೀವಿ, ಏನ್ ಉತ್ತರ ಕೊಡ್ತೀವಿ ನೀವು ನೋಡ್ರಿ. ಒಂದೊಂದಾಗಿ ಪ್ರಶ್ನೆ ನಮ್ಮ ಮನೆಯವ್ರು ಓದ್ತಾರ ನಿಮ್ಗ. ಅಂದ್ರೆ ನೀವು ಕೊಟ್ಟಂತ ಕಾಮೆಂಟ್ ನಾವು ನಮ್ಮ ತಾಯಿಯವರ ಕಡೆಯಿಂದ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ತಾಯಿಗೆ ಅದು ಉತ್ತರ ಗೊತ್ತಾಗದೇ ಇದ್ರೆ ನಮಗೆ ಗೊತ್ತಾದಷ್ಟು ಉತ್ತರ ನಾವು ಕೊಡ್ತೀವಿ. ಸೊ ನಿಮ್ಮ ಕಾಮೆಂಟ್ ಗೆ ನಾವು ಬಹಳ ಕೃತಜ್ಞರಾಗಿದ್ದೀವಿ, ಧನ್ಯರಾಗಿದ್ದೀವಿ. ಸೊ ನೀವು ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಮೊದಲ ಒಂದು ಕಾಮೆಂಟ್ ಸರೋಜಾ ಮೇಡಮ್ ಅವರು ಜೋಗದಿಂದ ಸಾಗರ ಜೋಗ ಹತ್ರ ಅವ್ರ ಊರಿದೆ ಅಂತೆ. ಅಲ್ಲಿಂದ ಅವ್ರು ಕೇಳ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ, ಅವ್ರು ಏನಂತ ಇದ್ದಾರೆ ಅಂದ್ರೆ, ಸರೋಜಾ ಮೇಡಮ್ ಅವರು ನೀವು ಅಜ್ಜಿಗೆ ಬಹಳ ಚಲೋ ನೋಡ್ಕೋತಾ ಇದ್ದೀರಿ. ಆಮೇಲೆ ನಮ್ಮ ಅಜ್ಜಿನೂ ನಮ್ಮಲ್ಲಿನೂ ಇದ್ರು, ನಾವು ಅವ್ರಿಗೂ ಹಿಂಗ ಬಹಳ ನೋಡ್ಕೋತಾ ಇದ್ವಿ. ಅವರು ಹಳ್ಳಿಯಿಂದ ಬರ್ತಿದ್ರು, ನಮ್ ಜೊತೆಗೇನೆ ಬಹಳ ದಿವಸ ಇರ್ತಿದ್ರು. ಸೊ ಅದಕ್ಕೆ ನಿಮಗೂ ನಿಮ್ಮ ಅಜ್ಜಿಗೂ ನಿಮ್ಮ ಮಮ್ಮಿಗೂ ನೀವು ಬಹಳ ಚಲೋ ನೋಡ್ಕೋತಾ ಇದ್ದೀರಿ. ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳೋಣ. ನೀವು ಏನಂತೀರಿ ಅವ್ರಿಗೆ? ಅವ್ರ ಊರ್ ಐತಲ್ರಿ ಜೋಗ, ನೀರು ಧಬಧಬ, ಅಲ್ಲಿಂದ ಮಾಡ್ಯಾರ ಅವರು. ನೀವೇನು ಹೇಳ್ತಿರಲ್ಲ ಜೋಗದ ಹಾಡ ಹೇಳ್ತಿರ್ಲ, ಹೇಳ್ರಿ ಹಾಡ ಜೋಗದ ಜೋಗ ಹಾಡ ಹೇಳ್ರಿ. ಮುಂದ್ ನೋಡ್ರಿ, ಅಲ್ಲಿ ಅವ್ರಿಗೆ ನೋಡ್ರಿ, ಮುಂದ ವಿಡಿಯೋ ಕಡೆ ಮುಂದೆ ನೋಡ್ರಿ, ಮುಂದೆ ನೋಡಿ ಹೇಳ್ರಿ, ಮಾತಾಡ್ರಿ. ಹಾಡ ಹೇಳ್ತಿರ್ಲ ನೀವು. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಜೋಗದ ನೋಡ್ರಿ ಮುಂದೆ ಮಗ ತೋರ್ಸ್ಕೊಂಡು ಎಲ್ಲ ತೋರ್ಸ್ಕೊಂಡ್ ಬಂದಾರ ನನಗ. ಮತ್ತ ಜೋಗದಾಗ ನೋಡ್ಬೇಕಾದ್ರ ಯಾರು ಒಬ್ಬಟ ಇಲ್ಲ, ಅಲ್ಲ ಆಗಿರ್ಗಿಲ್ಲ. ಅದ ನಮ್ಮ ಹಿರಿಯ ನೋಡ್ಲಿಲ್ಲ, ನಮ್ಮ ಅತ್ತೆ ಮಾವ ನೋಡ್ಲಿಲ್ಲ. ನಂದು ದೈವ ಆ ಜೋಗ ನೋಡ್ಬೇಕಾಗ್ತದೆ. ನನ್ ಮಗ ಹೋಗಿ ತೋರ್ಸ್ಕೊಂಡು ಬಂದಾನ. ಈಗ ಮತ್ತೊಬ್ರು ಕೇಳ್ಯಾರ, ಹೆಸರ ಮಾಲತಿ ಅಮ್ಮ ಅಂತೇಳಿ, ಮಾಲತಿ ಪ್ರಸನ್ನ. ಅವ್ರ ಮೇಡಮ್ ಅವ್ರ ಹೆಸರು ಮಾಲತಿ ಪ್ರಸನ್ನ. ಅವ್ರ ಏನಂದ್ರ ನೀವು ಹಿರಿಯರಿಗೆ ಬಹಳ ಚಲೋ ನೋಡ್ತೀರಿ, ಅವ್ರು ಬಹಳ ಪುಣ್ಯವಂತರಂತ. ಆ ಹಿರಿಯರ ನೀವ್ ಏನ ನೀವು ಅದ್ರ ನೀವು ಬಹಳ ಪುಣ್ಯವಂತರಿದ್ದೀರಿ. ಅದಕ್ಕೆ ನಿಮ್ಮ ಮಗ ಮತ್ತು ಸೊಸೆ ನಿಮ್ಗೆ ಬಹಳ ಸೇವೆ ಮಾಡ್ತಾ ಇದಾರ ಅಂತ ಹೇಳ್ತಾ ಇದಾರೆ ಅವ್ರು. ಮಗ ಸೊಸಿ ಇಷ್ಟ ನಿಮಗ್ ನೋಡ್ಕೊಳತಾರಂದ್ರ ನೀವು ಅಜ್ಜಿ ಬಹಳ ಪುಣ್ಯವಂತರ ಅದೇರಿ ಅಂತ ಹೇಳತಾರ ಅವ್ರ. ಹೌದವ, ನಾ ಪುಣ್ಯ ಅಂತ. ಗಂಡ್ ಮಕ್ಳು ಯಾವ ನನಗ 5 ವರ್ಷ ಮಕ್ಳ ಎಲ್ಲಾರು ಚಂದಾಗಿ ನೋಡ್ತಾರ. ಪವನಿಕಾ ಅಂತ, ಪವನಿಕಾ ಪವರ್ ಅಂತ ಅವ್ರ ಕೇಳ್ಯಾರ. ಈಗ ದಸರಾ ಟೈಮ್ದಾಗ, ದಸರಾ ಹಬ್ಬ ಆ ಟೈಮ್ದಾಗ ನಾವು ನಮ್ ತಾಯಿನೂ ಕೂಡ ನಿಮ್ಮಂಗನ ಶಂಕರ್ ಪಾಳಿ ಮಾಡಿ ಕೊಡ್ತಿದ್ರು, ಧಪಾಟಿ ಮಾಡಿ ಕೊಡ್ತಿದ್ರು. ಬಹಳ ಚಲೋ ಆಗ್ಯಾವ ಅಂತಾರ. ಕುಂಬಳಕಾಯಿ ಘಾರಿ ಮಾಡಿದ್ಯಲ್ಲ, ಅದ್ ನೋಡಿ ಉತ್ತರ ಹಾಕ್ಯಾರ. ನಮ್ಮ ಮನಿಯೊಳಗ ನಮ್ಮ ಅಮ್ಮ ಹಿಂಗ ನಾವ್ ಮಾಡ್ಕೊಡ್ತಿದ್ರ ಅಂತ. ನೀವೇನ್ ಹೇಳ್ತೀರ ಅವ್ರಿಗೆ? ಗಾರೆ ತಿಂದಿರಲ್ಲ ನೀವು? ಗಾಡಿ ಫಸ್ಟ್ ಚಲೋ ಆಗೈತ. ಮತ್ತೆ ಬೆಲ್ಲ ಎಲ್ಲ ಸೋಪು ಸುಂಟ ಎಲ್ಲ ಹಾಕಿ ಚಂದಾಗಿ ನಮ್ಕಿಂತ ಚಂದ ಮಾಡಿ, ಚಂದ ಅಲ್ಲ ರುಚಿ ರುಚಿ ಮಾಡಿಕೊಟ್ಟಾರ. ಹೆಸರು ಪೂರ ಅಂತಂದ್ರೆ, ನೀವು ಅಜ್ಜಿಗೆ ನಿಮ್ಮ ಅಮ್ಮಗ ಎಷ್ಟು ನೀವು ತಾಳ್ಮೆಯಿಂದ ನೋಡ್ಕೊತಾ ಇದ್ರಿ, ಅಷ್ಟು ತಾಳ್ಮೆ ನಮಗೂ ಇಲ್ಲ ಅಂತಾರ ಅವ್ರು. ದೈವ ಮಂಜುನಾಥನ್ ಅವ್ರು ಒಬ್ರು ಕೇಳ್ಯಾರ. ಅವ್ರ ಏನ್ ಕೇಳ್ಯಾರ ಮೇಡಮ್ ಅವ್ರಿಗೆ? ನನ್ ಕೇಳ್ಯಾರಿ, ಅಣ್ಣ ತಮ್ಮ ಯಾರಿಲ್ಲ, ಬರೀ ಅಜ್ಜಿಗೆ ನೋಡತ್ತೀರಿ ಅನ್ನತಾರ ಅವ್ರು. ಅಣ್ಣ ಎಲ್ಲ ಹೋಗು ತಮ್ಮ ಅದನ್ರಿ.
ಅವತ್ತ ಮಗ ಒಬ್ಬ ಮಗ ಚಲೋ ಅದಾನ್ರಿ ಮೊಮ್ಮಗ ಅಂದ ಮೊಮ್ಮಗ ಅದಾನ ಅವಂಗು ಮತ್ತ ಅವ್ರಿಗೆ ನೋಡ್ ಗಸದ ಇಟ್ಟಿಗೆ ನೋಡವ್ರೆ ಎಲ್ಲ ಮಗನೇ ಬಾಳ ಪಪ್ಪ ಒಬ್ಬ ಅದಾನ ತಮ್ಮನು ಅದಾನು ಎಲ್ಲಾರು ಚಲೋ ನೋಡ್ತಾರ ಅವ್ರು ಚಂದಾಗಿ ಚಲನಚಿತ್ರ ಪಕ್ಷಿಂದ ಎಲ್ಲ ಚಂದ ಆಗೈತೆ. ಅವ್ರ ಮತ್ತೆ ಅವರೇ ಮಾಲತಿ ಮೇಡಮ್ ಅಂತ ಹೇಳಿ ಮಾಲತಿ ಪ್ರಸನ್ನಮ್ಮ ಮಾಲತಿ ಅವ್ರು ನಮ್ಮ ಪ್ರಸನ್ನ ಆಗ್ಯಾರ ಅವರು. ಅವ್ರೇನಂತಾರ ಅಂತಂದ್ರ ನೀವು ಇಷ್ಟೊಂದು ಕೆಲಸ ಖುಷಿಯಿಂದ ನಗನಂತ ಮಾಡ್ತೀರಿ ಹೆಂಗ್ ಮಾಡ್ತೀರಿ ಅಂತ ಕೇಳ್ತಾರ. ನನಗೆ ಕೇಳತಾರಿ ಅವ್ರ ಮೇಡಮ್ ಇಷ್ಟ ಖುಷಿಲಿ ನೀವು ಕೆಲಸ ಹೆಂಗ್ ಮಾಡ್ತೀರಿ ಇಂತ ಸೊಸಿ ಎಲ್ಲಿ ಸಿಗುದಿಲ್ಲ ಎಲ್ಲ ನಕೋತ ಕೆಲಸ ಮಾಡ್ತೀರಿ ಅನ್ನತಾರ. ಏನಂತ ಸೊಸಿಗೆ ಹೇಳ್ರಿ. ಎಷ್ಟು ಮಂದಿ ಬದಲ್ಕ ಬ್ಯಾಸರು ಎದಾಕೈತಿ ಬ್ಯಾಸರು ಇಲ್ಲ ಎಲ್ಲ ಏನ್ ಬೇಕಾದ್ ಮಾಡಿಕೊಡ್ತಾವ ನಾ ಅಂತಾನು ಮೂತಿಗೆ ಎಷ್ಟು ಮಂದಿ ಬದಲ್ಸದಕ್ಕ ಮೂತಿಗೆ ಗಂಟೆ ಹಾಕೋದಿಲ್ಲ ಮೂತಿಗೆ ಸುತ್ತ ಕಡಿಮೆ ಮಾಡ್ಕೋದಿಲ್ಲ ಸಿಂದ ಯಾರು ಬೇಕಷ್ಟಿವ ಇದ ನಂದ ಒಂದಾಗೈತಿ ಸರಿ ಓಕೆ. ನೆಕ್ಸ್ಟ್ ಅರ್ಜುನ್ ಅವ್ರಂದಾರ ಅತ್ತೆಗೆ ಹ್ಯಾಂಗ್ ನೋಡ್ಬೇಕು, ಮಾವನಿಗೆ ಹ್ಯಾಂಗ್ ನೋಡ್ಬೇಕು, ಗಂಡರಿಗೆ ಹ್ಯಾಂಗ್ ನೋಡ್ಬೇಕು, ಮಕ್ಕಳಿಗೆ ಹ್ಯಾಂಗ್ ನೋಡ್ಬೇಕು ಅಂತ ಅನ್ನೋದು ನೀವು ಎಲ್ಲರಿಗೂ ತೋರಿಸ್ಕೊಟ್ಟಿರಿ. ಅದಕ್ಕೆ ನಮಗ್ ಬಹಳ ಖುಷಿ ಆಯ್ತು ಅನ್ನತಾರ ಅರ್ಜುನ್ ಸಾಂಗ್ಲಿ ಹೇಳ್ಯಾರ. ಅದ ಮಾಡ್ಕೊಂಡ ನಾವು ಚೆನ್ನಾಗಿ ಅವ್ರಿಗೆ ನೋಡ್ರನ ನಮ್ಗೆ ಪುಣ್ಯ ಇರ್ತೈತಿ. ಅವ್ ತಾಯಿ ತಂದೆಗೆ ಹೋಗ್ತೇವು ಎಲ್ಲ ನೋಡ್ಬೋದು ಮಾಡ್ಕೋವಾಗ ಇದೆ ಉಳಿದು ಅದನ್ನ ತಿಂದಿಂದ ಅವ್ರಿಂದ ಯಾಕೆ ನೋಡುದಿಲ್ಲ. ಏನ್ ಕೇಳಂದ್ರ ನೀವು ಏಡಿ ಸಾರ್ ಹೆಂಗ್ ಮಾಡ್ತೀರಿ, ಬಾಳ ರುಚಿ ಮಾಡಿರಿ, ಏಡಿ ಸಾರ್ ಹೆಂಗ್ ಮಾಡೋದು ನಮಗೂ ಕಲಿಸ್ಕೊಡ್ರಿ ಏನಂತ. ತವ್ರ ಮನ್ಯಾಗ ಮಾಡಿರ್ಗಿಲ್ಲ ಮತ್ತೆ ಇಲ್ಲಿ ತಂದ್ ನಾವು ಕಳಿಸಿರ್ಕಿಲ್ಲ. ತಂದ ಮ್ಯಾಗಿಂದ ಟಪ್ಪರಿಗೆ ತಗದ್ ಅದ ಚಂದಾಗಿ ಜೇಂಜಿ ನೀರಾಗ ತೊಳದ್ ಅದಕ್ಕೆ ನೀರ್ ತಗದ ಅದಕ್ಕೆಲ್ಲ ಹಾಕಿ ಒಗ್ಗರಣೆ ಕೊಡೋದು ಸಾರ. ಮತ್ತೊಬ್ರು ಇವರೇ ಮಾಲತಿ ಮೇಡಮ್ ಅವ್ರು ಮಾಲತಿ ಮೇಡಮ್ ಅವರು ನಮಗೆ ಬಹಳಷ್ಟು ಕಾಮೆಂಟ್ ಆಗ್ತಾ ಇದ್ದಾರೆ. ಆಮೇಲೆ ನಮಗೆಲ್ಲ ಅವರು ಗೈಡ್ ಮಾಡ್ತಾ ಇದ್ದಾರೆ. ಅವ್ರು ಏನ್ ಕೇಳ್ತಾ ಇದ್ದಾರೆ, ನೀವು ನಿಮ್ಮ ಅತ್ತೆದು ಕಿವಿ ಕೇಳಿಸೋದಿಲ್ಲ ಆದ್ರೂ ನೀವು ಎಷ್ಟು ಪ್ರೀತಿಯಿಂದ ಅವ್ರದ್ದು ಸೇವೆ ಮಾಡ್ತಾ ಇದ್ದೀರಿ ಅನ್ನತ್ತಾರ. ಅದನ್ನ ನಿಮ್ಮಿಂದ ಕಲಿಬೇಕನ್ನತಾರ. ಸೇವೆ ಮಾಡ್ತಾರಲ್ಲ ಅಷ್ಟು ಪುಣ್ಯ ಇರ್ತೈತ್ರಿ ಮತ್ತ ಎತ್ತ ನೋಡ್ತಾರೆ. ಅದ ನೀವ ಹೆಂಗ ಮಾಡಕರಿ ನಮಗೂ ಕಲಿಸ್ಕೊಡಿ ಅನ್ನತಾರಿ. ಆಗ್ಯಾರ ಒಂದ್ ದಿವ್ಸ ಇಲ್ಲ ಯಾವಾಗ ಮತ್ತೆ ಅವ್ರ ಅನ್ನತಾರು ನಿಮ್ಮ ಮಗ ಸೊಸಿ ಬಹಳ ಚಲೋ ಅದಾರು ನೀವ್ ನಕ್ಕೋತಿ ಯಾಕೆ ಇರುವಾರ ಏನಂತಾರ ಅವ್ರ. ಏನ್ ತ್ರಾಸ ಐತಿ ಕೇಳ್ತಾರ ಅವ್ರ. ಏನ್ ನನ್ ತ್ರಾಸ ಇಲ್ಲ ಏನಿಲ್ಲ ಅಂಗಡಿ ಅದು ಬೇಡ ಅನ್ನತಾರ ಅವ್ರ. ಈಗ ಈಗ ನಾ ಆರಾಮನ ಅದೇನ್ರಿ ಅವ್ರಿಗೆ ಮುಖ ನೋಡಿ ಗೊತ್ತಾಗತೈತಿ ಅಂತ. ಮುಖ ನೋಡಿ ಹಿಂಗ್ಯಾಕ್ ಮಾಡ್ಕೊತ ಕೂತಿರ್ತಾರ. ಅಯ್ಯಲ್ವ ಎಲ್ಲ ಆರಾಮ ಮತ್ತೊಳಗ ಉತ್ತರ ಬಾಕಿ. ಆಮೇಲೆ ಮತ್ತ ಎಲ್ಲಿದ್ದಂಗ ಹಂಗಿಲ್ಲ. ಸರೋಜ ಮೇಡಮ್ ಅವರು ದರ್ಶನ್ ಅವರು ಕೇಳ್ಯಾರ. ಏನ್ ಕೇಳಂದ್ರ ಅಜ್ಜಿ ಅವ್ರದ್ದು ಊರ್ ಯಾವ ಊರು, ನಿಮ್ ಊರ್ ಯಾವ ಊರು ಅಂತ ಕೇಳ್ತಾರ. ನಿಮ್ ಊರ್ ಯಾವ್ದಂತ ಕೇಳ್ತಾರಿ ಅವ್ರ. ನಮ್ಮ ಊರ ಸಿಂಧಿ ಕುರ್ಬೇಟ ಗೋಕಾಕ ದಾಟಿ ಕುರ್ಬೇಟನ್ ಗೊತ್ತಿಲ್ರಿ. ಆ ಊರಿಗೆ ನಾನು ತವ್ರ ಮನೆ ಕೊಳಾಪುರದಿಂದ ಈ ಕನ್ನಡ ಊರಿಗೆ ಕೊಟ್ಟಿದಾರ. ಅದು ಸರಿಯಾಗಿ ಕನ್ನಡನು ಬರೋದಿಲ್ಲ, ಚೆನ್ನಾಗಿ ಮರಾಠಿನೂ. ಮತ್ತ ಉತ್ತರ ಕೊಡ್ರಿ ಮತ್ತೊಂದು. ಶೋಭಾಕ್ಕ ಹೇಳ್ತಾ ಇದಾರೆ. ಈಗ ನಮ್ಮ ಮನ್ಯಾಗನು ನಮ್ಮ ಅಮ್ಮ ಇದ್ರು. ನಮ್ಮ ಅಮ್ಮನ ಮುಂದ ನಮ್ಮ ಅಣ್ಣನು ಹಿಂಗ ಡ್ಯಾನ್ಸ್ ಮಾಡ್ತಿದ್ರು. ಹಿಂಗ ಡ್ಯಾನ್ಸ್ ಮಾಡ್ಕೋತ ಕುಣ್ಕೋತ ಬರ್ತಿದ್ರು. ನಮ್ಮ ಅಣ್ಣನು ಇದ್ರು ಅಂತ ಅನ್ನತಾರ. ನಾ ಹೆಂಗ್ ನಿನ್ ಮುಂದೆ ಡ್ಯಾನ್ಸ್ ಮಾಡ್ತಿರ್ಲಿಲ್ಲ ಹಂಗ ನಮ್ಮ ಅಣ್ಣನು ಹಂಗ ನಮ್ಮ ಅವ್ವನ ಮುಂದೆ ಡ್ಯಾನ್ಸ್ ಮಾಡ್ತಿದ್ರು ಅಂತ ಅನ್ನತಾರ. ಏನ್ ಅನ್ಸ್ತದ ಇಲ್ಲ ಅಂತಾರ. ಈಗ ಅವ್ರ ಅಮ್ಮ ಈಗ ತೀರ್ಕೊಂಡಾರಂತ ಇಲ್ಲ ಅಂತ ಹೇಳತಾರ ಅವ್ರ. ಏನ್ ಮಾಡ್ತಾರ ಇರು ತಕನ ಮಾಡ್ತಾರ ಮಾಡುದು ಮಾಡಿ ನೋಡುದು ಆತ
ವಾದ್ರ ದಾಟ್ ವಾದ್ರ ಆತಲ್ಲ. ಮತ್ತೆ ಶೋಭಕ್ಕ ಅಂತ ಇದ್ದೀರಿ ಈಗ. ಮಾತಾಡ್ರಿ. ಶೋಭಕ್ಕ ಹಾ ಏನಂತ ಇದ್ರಂದ್ರೆ ಒಂದು ಮನಿ ಅಂತಂದ್ರ ಮನಿ ತುಂಬಾ ಮಕ್ಳು ಇರ್ಬೇಕಂತ, ಮನಿ ತುಂಬಾ ಮಕ್ಕಳಿಗೆ ಆಟ ಆಡ್ಸಕ್ ಹಿರಿಯರು ಇರ್ಬೇಕಂತ. ಮನಿ ತುಂಬಾ ಮಕ್ಳು ಇರ್ಬೇಕು, ಮಕ್ಕಳಿಗೆ ಆಟ ಆಡ್ಸಕ್ ಮನಿ ಒಳಗೆ ಹಿರಿಯರು ಇರ್ಬೇಕಂತಾರ. ನೀವೇನಂತೀರಿ? ಹಿರಿಯರು ಇರ್ಬೇಕು. ಅದೇ ಕರೆ ನಾವೆಲ್ಲ ಅಂತೂ ನಾವ್ ಮಕ್ಕಳು ನಮ್ಗ ಎಟ್ಟ ಅಡ್ಡಾಡ್ಕೋದ್ ಮಾಡ್ಕೋದ್ ಕುಡ್ಕೋತ ಇದ್ರ ನಮಗ ಖುಷಿ ಬರ್ತೈತಿ. ಮತ್ತ ಅಜ್ಜಿನ ಇಲ್ಲ ಅಂದ್ರ ಮನ್ಯಾಗ ಯಾರು ಇಲ್ದಾಗತ್ತೆ ಆಕತ್ತೆ. ಅದೇ ಏನಂತಾರಲ್ಲ ಗುಡಿ ಐತಿ, ಆ ಗುಡಿಯಾಗ ದೇವ್ರು ಇಲ್ಲ ಹಿಂಗ ಆಕತ್ತೆ. ಹಿರಿಯರು ಇರ್ಬೇಕಂತೀರಿ. ಹಿರಿಯರ ಇರ್ಬೇಕ. ಓಕೆ, ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಓಕೆ, ಸೊ ನಾವು ಪುಣ್ಯವಂತರು ನಮ್ಮ ಮನ್ಯಾಗ ಹಿರಿಯರ ಅಲ್ವಾ? ನಮ್ಮ ಮನೆಯೊಳಗೆ ಹಿರಿಯರ ಅದಾರ, ನಾವು ಪುಣ್ಯವಂತರು. ಹಿರಿಯರಂದ್ರ ದಂಡಿಗೆ ಛತ್ರಿ ಇದ್ದಾಗ ಅವ್ರ ತಲೆ ಮ್ಯಾಗ ಛತ್ರಿ ಇದ್ದಾಗ ಕರೆಕ್ಟ್. ಸಿದ್ಧಾರ್ಥ ಹೆಸರು ಸಿದ್ಧಾರ್ಥ ಏನಂತಾರಂದ್ರ, ನೀವು ಗಂಡ ಹೆಂಡತಿ ಇಬ್ರು ಬಹಳ ಪುಣ್ಯ ಮಾಡಿ ಬಂದಿರಿ, ನೀವು ತಂದೆ ತಾಯಿ ಸೇವಾ ಮಾಡಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದಂತಾರ. ತಂದೆ ತಾಯಿ ನೀವು ಸೇವಾ ಮಾಡಕ್ ನಿಮ್ಗೆ ಅವಕಾಶ ಸಿಕ್ಕಿದ್ಲ, ನೀವು ಬಹಳ ಪುಣ್ಯ ಮಾಡಿ ಬಂದಿರಿ ನಮ್ಗೆ ಇಬ್ರಿಗೆ ಅನ್ನತಾರ ಅವ್ರು. ಅವಾಗ ತಾಯಿ ತಂದೆಗೆ ಹಿರಿಯರಿಗೆ ಅಜ್ಜಿ ಅವಾಗ ಎಲ್ಲಾರ್ಗಿ ನೋಡಟ್ಟ ಚಂದ ಎದ್ದು ನೋಡ್ರಿ, ದೇವ್ರ ನಮ್ಗ ಅಟ್ಟ ಚಂದಾಗಿ ಇಡ್ತಾರ. ಏನಂತಾರಂದ್ರ ಅವರು, ನೀವು ನಿಮಗ ಕನ್ನಡ ಮತ್ತು ಮರಾಠಿ ಚಲೋ ಮಾತಾಡಕ್ ಬದಲು ಅಂತ ನಾಚ್ಕೋಬೇಡ್ರಿ, ನಿಮ್ಗೆ ಹೆಂಗ್ ಬರ್ತಿದ್ ಹಂಗ ಮಾತಾಡ್ರಿ ಅನ್ನತಾರ. ಅವ್ರು. ನೀವ ಮರಾಠಿ ಮಾತಾಡಿದ್ರು ನಡೀತದ, ಕನ್ನಡ ಮಾತಾಡಿದ್ರು ನಡೀತೈತಿ, ನೀವ ಏನ್ ತಿಳ್ಕೊತಾರೇನೋ ಅಂತ ತಿಳ್ಕೊಳಕ್ ಹೋಗ್ಬೇಡ ಅನ್ನತಾರ ಅವ್ರ. ನಿಮ್ಗೆ ಹೆಂಗ್ ಬರ್ತಿದೆ ಹಂಗ ಚಂದ ಅನಿಸ್ತೇನೆ ಅವ್ರಿಗೆ. ಮತ್ತೊಬ್ಬರು ಕೇಳ್ಯಾರ, ಅಜ್ಜಿಗೆ ಕಿವಿ ಕೇಳಿಸೋದಿಲ್ಲ ಮತ್ ನೀವು ಅಜ್ಜಿಗೆ ಕಿವಿಯಾಗ ಮಷಿನ್ ಯಾಕೆ ಕೊಡ್ತಾರೆ ಅನ್ನತಾರ, ನಮಗ್ ಬೈಯತ್ತಾರ. ತಂದು ಕೊಟ್ಟಿದಾರ, ಅದ ಜೋರ ಅವಾಜ್ ಬರಕತ್ತೈತೆ. ಮತ್ತೆ ಚಂದಾಗಿ ಒಂದಕ್ಕೆ ಅಕ್ಷರ ಕೊಟ್ಟು ಮಾಡ್ತಾ ಇವಾಗ ಮಾತಾಡೋದಕ್ಕ ಗೊತ್ತಾಗೋಲ್ಲ. ವರ್ಣ ಮಾಡೋದಕ್ಕೆ ಜೋರ ಒದರಕತ್ತೈತಿ. ಅದು ತೆಗೆದು ತಂದಾಗಿಂದ ತೆಗೆದು ಇಟ್ಟಿದ್ದಾನ. ಅಂದ್ರ ನೀವು ಹೇಳಿದ ಪ್ರಕಾರ ಅವ್ರಿಗೆ ಮಷಿನ್ ಕೂಡ ನಮ್ಮ ದೊಡ್ಡ ಅಣ್ಣವರು ಕೊಡ್ಸಿದ್ರು. ಸೊ ಮಷಿನ್ ಕೊಡ್ಸಿದ್ರು, ಸೊ ಅದು ಮಷಿನ್ ಅವರಿಗೆ ಸರಿಯಾಗಿ ಸೆಟ್ ಆಗ್ತಾ ಇಲ್ಲ. ಅದ ಕಿವಿ ಒಳಗೆ ಅವ್ರಿಗೆ ಬಹಳ ಡಿಸ್ಟರ್ಬ್ ಆಗ್ತಾ ಇದೆ, ಕರ್ಕಶವಾದ ಶಬ್ದ ಬರ್ತಾ ಇದೆ. ಅದಕ್ಕೆ ಮಷಿನ್ ಅವರಿಗೆ ಅದು ಅನುಕೂಲ ಆಗ್ತಾ ಇಲ್ಲ ಅಂದ್ರೆ ಮಷಿನ್ ಅವರು ಉಪಯೋಗ ಮಾಡ್ತಾ ಇಲ್ಲ. ಸೊ ಒಂಥರ ಅವಾಗಿಟ್ಟು ಜೋರ ಅವಾಜ್ ಬರಾಕತ್ತೈತಿ. ಮತ್ತ ಅವಾಗ ಕಡಿಮೆ ಆತೋ ಏನೂ ಕೇಳ್ಸೋ ಅಂತ ಹಿಂಗಾಗ ಆಗುತ್ತಲೇ ಅದ್ ತೆಗೆದೇ ಇಟ್ಟಿರ. ಆಯ್ತು ಅಭಿಮಾನಿಗಳೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು, ಧನ್ಯವಾದ. ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ, ನಮಗೂ ನೀವು ಮಾರ್ಗದರ್ಶನ ಮಾಡಿದ್ರಿ. ಮತ್ತೆ ನಮ್ಮ ತಾಯಿಯವ್ರ ಕಡೆಯಿಂದ ನಿಮ್ಮ ಪ್ರಶ್ನೆಗಳಿಗೆ ಕಾಮೆಂಟ್ಗಳಿಗೆ ಉತ್ತರ ಕೊಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಅವರು ಇಷ್ಟು ವಯಸ್ಸಾದ್ರೂ ಕೂಡ ಅವರು 90+ ಇದಾರ, 95 ಮಟ ಅವ್ರದ್ದು ಏಜ್ ಅಂದಾಜು ಇದೆ. ಬಟ್ ಅವ್ರಿಗೆ ಯಾವ್ದು ಕಾಯಿಲೆ ಇಲ್ಲ, ಯಾವ್ದು ಶುಗರ್ ಇಲ್ಲ, BP ಇಲ್ಲ, ಕೈಕಾಲು ನೋವು ಇಲ್ಲ, ಏನೂ ಇಲ್ಲ. ಅವ್ರಿಗೆ ತೊಂದರೆ ಇರೋದು ಸದ್ಯ ಒಂದೇ ಒಂದು, ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸಲ್ಲ, ಕಿವಿಗೆ ಸರಿಯಾಗಿ ಕೇಳಿಸಲ್ಲ. ಸೊ ಅದಕ್ಕೆ ನಾವು ಇಬ್ರು ಗಂಡ ಹೆಂಡತಿ ನಮ್ಮ ಮಕ್ಕಳು ಸೇರಿ ಅವ್ರಿಗೆ ಕಿವಿನೂ ಆಗಿದೀವಿ, ನಾವೇ ಕಣ್ಣು ನಾವೇ ಆಗಿದೀವಿ. ಸೊ ಅವ್ರದ್ದು ನಾವು ಸೇವೆ ಮಾಡ್ತಾ ಇದೀವಿ. ನಮಗೂ ಕೂಡ ನೀವೆಲ್ಲರೂ ಆಶೀರ್ವಾದ ಮಾಡ್ರಿ. ಅವ್ರು ಇರುವವರೆಗೆ ನಾವು ಅವ್ರಿಗೆ ಏನೂ ತೊಂದರೆ ಆಗದೆ ಇರುವಂಗ ನಾವು ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ದೆಲ್ಲರೂ ಆಶೀರ್ವಾದ. ಎಲ್ಲರೂ ಹಿಂಗ ನೀವು ನಮಸ್ಕಾರ ಮಾಡ್ರಿ ಎಲ್ಲರಿಗೂ. ನಮಗೂ ಕೂಡ ಮಾರ್ಗದರ್ಶನ ಮಾಡಿದ್ರಿ. ಹಿಂಗೆ ನಿಮ್ಮ ಸಹನೆ ಸಹಕಾರ ಆಮೇಲೆ ಒಂದು ಸಪೋರ್ಟ್ ಈ ಒಂದು ಆದರ್ಶ ದಂಪತಿಗಳ ಮೇಲೆ ಇರಲಿ. ನಮ್ಮ ಅಜ್ಜಿ, ನಮ್ಮ ತಾಯಿಯವರು ಇನ್ನೂ ನಮ್ಮ ಜೊತೆಗೆ ಇರಲಿ. ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ನನ್ನ ಮಗಳ ಸಮೃದ್ಧಿಗೆ, ಆಮೇಲೆ ನಮ್ಮ ಮಾವ ಬಸವಂತ ಅಂಕಲ್ಗೂ ಕೂಡ ವರುಷ ಮಾನವಾಗಿ ಏನೇನ ಕಂಡೆ, ಮಾನವಾಗಿ ಏನೇನ ಕಂಡೆ, ಮಾನವಾಗಿ ನಾ ಜೋಗಳ ಕಂಡೆ, ಮಾನವಾಗಿ ನಾ ಜೋಗಳ ಕಂಡೆ. ಮಗ ಹೋಗಿ ತೋರ್ಸ್ಕೊಂಡ್ ಬಂದಲ್ಲ, ಅದ ಜೋಗ ಯಾರು ಒಬ್ಬರು ನೋಡ್ರಿಲ್ಲ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯುವುದ್ರೊಳಗ ಒಮ್ಮೆ ನೋಡು ಜೋಗದ ಗುಂಡಿ. ಮಾನವಾಗಿ ಏನೇನ ಕಂಡೆ, ಮಾನವಾಗಿ ಏನೇನ ಕಂಡೆ, ಸಾಯಿ ಒಳಗ ಒಮ್ಮೆ ಹೋಗಿ ಜೋಗದ ಜೋಗಗಳ ಕಂಡೆ.
ಸಪ್ಪಸ ಹಾ ಸಬ್ಸ್ಕ್ರೈಬ್ ನಿಮಗೆ ಹೆಂಗ್ ಬಂದಂಗ ಹೇಳ್ರಿ ಸಬ್ಸ್ಕ್ರೈಬ್ ಸೈಪ್ ಸಬ್ ಸಬ್ ಸಪ್ಪ ಹಾ ಸಬ್ ಬ ಸಬ್ 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 ಅನ್ರಿ ಸಬ್ ಸಬ್ಬ ಹಾ ಸ್ಕ್ರೈಬ್ ರೈಟ್ ಹಾ ಹಾ ಸಬ್ಸ್ಕ್ರೈಬ್ ಸೈಪ್ ರೈಟ್ ಹಾ ಸಪ್ಪಗ ರೈಟ್ ಮಾಡ್ರಿ ಹಾ ನನಗೆ ಹಣ ಕೊಡು ಬರುವಂತ ಟ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ನಾನ್ ನಿಮ್ ಜೋಡಿ ಮಾತಾಡಿದ್ರೆ ಟ್ಯಾಂಕು ಈ ನಿಮ್ಮ ಮಗ ಮತ್ತು ಸೊಸಿನ ನಿಮ್ಮ ಕಣ್ಣ ಕಿವಿ ಆಗ್ಯಾರ ನಾವ ಅಜ್ಜಿ ನಿಮ್ಮ ಕಣ್ಣು ಮತ್ತು ಕಿವಿ ನಿಮ್ಮ ಮಗ ಸೊಸಿನ ಆಗ್ಯದಾರ ಅದಕ್ಕೆ ನೀವು ಆರಾಮಿರಿ ಅನ್ನೋದಾರ ನೀವು ಅದು ವಿಚಾರ ಮಾಡಕ್ ಹೋಗ್ಬೇಡ್ರಿ ನೀವು ಆರಾಮಾಗಿರಿ ಅನ್ನೋದಾರ ಓಕೆ ನಾವೆಲ್ಲ ಆರಾಮದ ಎಲ್ಲ ಆರಾಮ ಚಂದಾಗಿ ಎಲ್ಲಾರು ಚಂದಾಗಿರ್ಲಿ ಅಂತ ನೋಡ್ರಿ ನಂದಿರುತ್ತೆ ಯಾವ್ದಾರು ಆಗೋದ್ರೆ ತಲಿ ಹಿಡಿತೈತಿ ಅದು ಮಾಡ್ಕೋಬೇಡ ಅದು ತಲೆ ಒಯ್ದು ಹೋಗುದಿಲ್ಲ ಹಾಗೆ ನಿಮ್ಮದ ಗಂಟ್ಲು ಗಂಟ್ಲು ದೂಸ್ಬಾರ್ದು ಆರಾಮಾಗಿರ್ಬೇಕಂತಂದ್ರ ಮತ್ತೆ ಗುಳಿಗೆ ಮತ್ತೆ 2 ಬಾಟ್ಲಿ ಕೆಮ್ಮಿನ ಬಾಟ್ಲಿ ಅದಕ್ಕೆ ನೀವು ಇಂಜೆಕ್ಷನ್ ಮತ್ತ ಬಿಸಿನೀರು ಅದ್ರಾಗ ಉಪ್ಪು ಹಾಕಿ ಬಿಸಿ ಬಿಸಿ ನೀರು ತಂದು ಇಡ್ತ ಹೊರಗಿಂದ ಬರುತ್ತಕ ಮತ್ತೆ ಎಲಿ ಅಡಿಕೆ ಎಲಿ ಅಡಿಕೆ ಎಲಿ ಸುಪಾರಿ ಪಾನ್ ಎಲಿ ಅಡಿಕೆ ಮತ್ತೆ ಅವ್ರ ಹೂ ದೇವ್ರಿಗೆ ಹೂ ತರಂಗ್ ಹೋಗ್ತಾರ ಅದನ್ನ ತಿಂದು ಎಲ್ಲಿ ತಗೊಂಡ್ಬರ್ ಮತ್ತೆ ದಾಸಿ ಮಾಡ್ತಾಳು ಒಂದು ದಾಸಿ ತಿಂದ್ರೆ ಹೊಟ್ಟೆ ತುಂಬತೈತಿ ಚಟ್ನಿ ಮಾಡ್ತಾಳ ಅದ ನಾವು ಅಕ್ಕಿಗೆ ದಾಸಿ ಮಾಡಿಲ್ಲ ಜೋಳದ ಹಿಟ್ಟಿಂದ ಅದ್ರಾಗ ಬಡ್ಸ ಜೀರಿಗೆ ಹಾಕಿ ದಾಸಿ ಮಾಡ್ತೀನ ಒಂದ್ ಬುಟ್ಟಿ ಇದ್ರಲ್ಲ ಪಾಪ ಎಷ್ಟೋ ತನಕ ಹಿರಿ ಜೀವ ಕರ್ಕೊಂಡ ಅವ್ರಿಗೆ ಕೂಡ್ಸಿ ಅವ್ರ ಜೊತೆ ಮಾತಾಡ್ಕೊಂಡು ನಗಸಿ ಕಾಮಿಡಿ ಏನೇನೇನ್ ಮಾಡಿದ್ವಿ ಅಲ್ಲ ಒಬ್ಬೊಬ್ರು ಹಿರಿಯರ್ ನೋಡಿದೀನಿ ನಾನು ಇಂಥದ್ ಮಾಡಾಕು ಕೊಡೋದಿಲ್ಲ ಇಂಥದ್ ಮಾತಾಡಕ್ಕೂ ಕೊಡೋದಿಲ್ಲ ಮತ್ತೆ ಸಪೋರ್ಟು ಮಾಡಲ್ಲ ಅಂತವ್ರು ಅದಾರ ಕರೆ ನಾವು ಪುಣ್ಯವಂತರದೇವಿ ನಮ್ಮ ಅತ್ತೆಯವ್ರು ನಮ್ಗೆ ಈ ತರ ಸಿಗಾಕ ನಿಜವಾಗ್ಲೂ ನಮಗ್ ಬಹಳ ಖುಷಿ ಆಗೈತಿ ನಮ್ಮ ಮನಿನ ತುಂಬಿ ಬಿಟ್ಟೈತಿ ಮತ್ತ ಇಂಥವ ನೀವ್ ಮತ್ ಕಮೆಂಟ್ಗಳು ಮಾಡ್ತಾ ಇರಿ ಮತ್ತೆ ನಮ್ಮ ಅತ್ತೆ ಕಡೆಯಿಂದ ನಿಮ್ಗ ಉತ್ತರನ ಹೇಳಿಸ್ತೀನಿ ಮತ್ತೆ ನಮಗೂ ಖುಷಿ ಆಗ್ತದ ಮತ್ತೆ ಈಗ ಸಪೋರ್ಟ್ ಮಾಡ್ರಿ ಇವೆಲ್ಲ ವಿಡಿಯೋ ನೋಡೋ ಸಲುವಾಗಿ ನಮ್ ಕಡೆಯಿಂದ ನಿಮ್ಗ ಬಹಳ ಧನ್ಯವಾದ ನೋಡ್ರಿ.